ಹಲೋ, ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ನಾನು ಸಿಂಧು. ಇವತ್ತಿನ ರೆಸಿಪಿ ಬಂದು ಕೊಬ್ಬರಿ ಚಟ್ನಿ ಪುಡಿ. ಶುರು ಮಾಡೋಣ. ಇವಾಗ ಇದಕ್ಕೆ ಬೇಕಾಗಿರುವಂಥದ್ದು 1 ಕಪ್ಪು ಕಡಲೆಬೇಳೆ, 1 ಕಪ್ಪು ತೊಗರಿಬೇಳೆ, ಒಂದು 3/4 ಕಪ್ಪಷ್ಟು ನಾನು ದೋಸೆಗೆ ಹಾಕುವಂಥ ಉದ್ದಿನಕಾಳು ತೊಗೊಂಡಿದ್ದೀನಿ. ಮತ್ತು ಹುಣಸೆ ಹಣ್ಣು, ಒಂದು ನಿಂಬೆಹಣ್ಣು ಗಾತ್ರ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಇಂಗು, ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ 25, ಗುಂಟೂರು ಮೆಣಸಿನ್ಕಾಯಿ 10, ಕರಿಬೇವು ಮತ್ತು 3/4 ಕೊಬ್ಬರಿ. ಇದಿಷ್ಟು ಬೇಕಾಗಿರುವಂಥದ್ದು. ಶುರು ಮಾಡೋಣ. ಇವಾಗ ನಾನೊಂದು ಬಾಣಲೆ ಇಟ್ಕೊಂಡು, ಬಾಣಲೆ ಬಿಸಿಯಾಗಿದೆ. ಇದಕ್ಕೆ ಕಡಲೆಬೇಳೆ ಹಾಕ್ಕೊಂಡು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬಿಸಿ ಮಾಡ್ಕೋಬೇಕು. ತುಂಬ ಉರಿ ಜಾಸ್ತಿ ಮಾಡಿ ಇದನ್ನು ಕಪ್ಪಗೆ ಸೀಸ್ಬಿಡ್ಬೇಡಿ, ಚೆನ್ನಾಗಲ್ಲ ಚಟ್ನಿ ಪುಡಿ. ಕಡಲೆಬೇಳೆ ಹುರಿದಾಗಿದೆ. ಇವಾಗ ಅದೇ ಬಾಣಲೆಗೆ ನಾನು ತೊಗರಿಬೇಳೆ ಹಾಕೋತಾ ಇದ್ದೀನಿ. ತೊಗರಿಬೇಳೆನೂ ಕೂಡ ಹೊಂಬಣ್ಣ ಬರೋವರೆಗೆ ಬಿಸಿ ಮಾಡ್ಕೋಬೇಕು. ನೋಡಿ, ಈ ಥರ ಕಲರ್ ಬರಬೇಕು, ಗೊತ್ತಾಗುತ್ತೆ ನಿಮಗೆ, ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ. ತೊಗರಿಬೇಳೆ ಹುರಿದಾಯಿತು. ಇವಾಗ ನಾನು ಉದ್ದಿನ ಬೇಳೆನಾದ್ರು ತೊಗೋಬೋದು ನೀವು, ಇಲ್ಲ ಉದ್ದಿನ ಈ ಥರ ಗೋಲ ಬರುತ್ತಲ್ಲ, ಉಂಡೆ ಬರುತ್ತಲ್ಲ, ಅದನ್ನಾದ್ರು ತೊಗೋಬೋದು. ನನ್ನ ಹತ್ರ ಉಂಡೆ ಇರುವಂಥ ಉದ್ದಿನ ಕಾಳಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಈ ಥರ ನೋಡ್ಬೋದು ನೀವು. ಇಷ್ಟು ಕಲರ್ ಬರೋವರೆಗೂ ಬಿಸಿ ಮಾಡ್ಕೋಬೇಕು. ನಂತರ ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣು, ಅದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಮತ್ತು ಕರಿಬೇವು ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಂಡಿದ್ದೀನಿ. ಚಟ್ನಿ ರುತ್ತಲ್ಲ, ಆದರೂ ನಮ್ಮ ದೇಹಕ್ಕೆ ಸೇರುತ್ತೆ ಅನ್ನೋ ಉದ್ದೇಶದಿಂದ ನಿಮ್ಗೆ ಎಷ್ಟು ಬೇಕಷ್ಟು ಕರಿಬೇವು ನೀವು ಸೇರಿಸ್ಕೋಬಹುದು. ಅದೆರಡು ಹುರಿದಾಗಿದೆ, ತೆಗೆದಿಟ್ಟು ಇವಾಗ ಕೊಬ್ಬರಿ ಹೋಳುಗಳು, ಒಂದು ಫುಲ್ ಕೊಬ್ಬರಿನಲ್ಲಿ ನಾನು 3/4 ಭಾಗದಷ್ಟು ಸಿಪ್ಪೆ ತೆಗೆದು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಬಿಸಿ ಮಾಡ್ಕೋಬೇಕು. ಇವಾಗ ಅದೇ ಬಾಂಡೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡು ಎರಡನ್ನೂ ಒಟ್ಟಿಗೆ ಬಿಸಿ ಮಾಡ್ಕೊಳ್ಳೋಣ. ಎಲ್ಲ ಸಿಮ್ಮಲ್ಲಿ ಇಟ್ಕೊಂಡೆ ಪ್ರತಿಯೊಂದು ಪದಾರ್ಥಗಳನ್ನೂ ಬಿಸಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಮಾಡ್ಕೋಬೇಡಿ. ಎಣ್ಣೆ ಹಾಕೋ ಉದ್ದೇಶ ಘಾಟ್ ಹೊಡೆಯಲ್ಲ ಅಂಥೇಳಿ ಮೆಣಸಿನ್ಕಾಯಿಗೆ ಎಣ್ಣೆ ಹಾಕಿ ಬಿಸಿ ಮಾಡೋದು. ನೋಡಿ, 3 ಥರ ಬೇಳೆನೂ ಬಿಸಿ ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನು ಜಾರ್ಗೆ ಹಾಕಿ ಫಸ್ಟು ಪೌಡ್ರ್ ಮಾಡ್ಕೊಂಬರೋಣ. ನೋಡಿ, ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೋಬೇಕು. ನೆಕ್ಸ್ಟ್ ಇವಾಗ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಮೊದಲೇ, ಅದನ್ನು ಕೂಡ ಇವಾಗ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕು. ಬೇಳೆಗಳನ್ನು ಅಷ್ಟೇ ತುಂಬ ಜಾಸ್ತಿ ಮೈದಾ ಹಿಟ್ಟಿನ ಥರ, ಗೋಧಿ ಹಿಟ್ಟಿನ ಥರ ಮಾಡಿಬಿಡೋಕೆ ಹೋಗ್ಬೇಡಿ. ಸ್ವಲ್ಪ ತರ್ತರಿಯಾಗಿರಬೇಕು. ತುಂಬ ಜಾಸ್ತಿ ತರಿನೂ ಇರಬಾರ್ದು, ತುಂಬ ಜಾಸ್ತಿ ನೈಸ್ ಪೌಡ್ರು ಕೂಡ ಆಗಬಾರ್ದು. ನೆಕ್ಸ್ಟ್ ಇವಾಗ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಕೊಬ್ಬರಿ ಇತ್ತಲ್ಲ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಅದಕ್ಕೇ ಹುಣಸೆಹಣ್ಣು ಮತ್ತು ಕರಿಬೇವು ಎರಡನ್ನೂ ಸೇರಿಸ್ಕೋತಾ ಇದ್ದೀನಿ. ಹುಣಸೆಹಣ್ಣು ಬಿಸಿ ಮಾಡೋದ್ರಿಂದ ಪುಡಿ ಮಾಡೋದಕ್ಕೆ ನಮಗೆ ತುಂಬ ಅನುಕೂಲ, ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳೋದು. ಇವಾಗ ಇದನ್ನು ಅಷ್ಟೇ ಪುಡಿ ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೇ ಇವಾಗ ಇಂಗು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲ, ಪುಡಿ ಬೆಲ್ಲ ಇತ್ತು ನಮ್ಮ ಹತ್ರ, ಅದನ್ನೇ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಒಂದ್ಸಲಿ ಪಲ್ಸ್ ಮೋಡಲ್ಲಿ ತಿರುಗಿಸ್ಕೋಬೇಕು. ತಿರುಗಿಸಾಗಿದೆ. ಇದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಎಲ್ಲ ಪುಡಿಗಳು ಮಾಡಾಯಿತು. ಇವಾಗ ಇದನ್ನೆಲ್ಲ ನೀಟಾಗಿ ಒಂದ್ಸರಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲಿ ಈ ಥರ ತಿರುಗಿಸ್ಕೊಂಡಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪಲ್ಸ್ ಮೋಡಲ್ಲಿ 1-2 ಸೆಕೆಂಡ್ಸ್ ಇದನ್ನು ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ, ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕಿಂತ. ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡು ಜಾರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ನೋಡಿ, ತುಂಬ ಜಾಸ್ತಿ ಪುಡಿ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ನಾನು ಪದೇ ಹೇಳ್ತಾ ಇದ್ದೀನಿ. ಇವಾಗ ಚಟ್ನಿ ಪುಡಿ ರೆಡಿಯಾಗಿದೆ. ತುಂಬಾ ಟೇಸ್ಟಾಗಿರುತ್ತೆ, ತುಂಬ ರುಚಿಯಾಗಿರುವಂಥದ್ದು. ತುಂಬ ದಿನ ಇಟ್ಕೊಂಡು ನಾವು ಇದನ್ನು ತಿನ್ಬಡಿಸ್ಬೋದು. ಚಪಾತಿಗೆ, ರೊಟ್ಟಿಗೆ, ಇಡ್ಲಿಗೆ, ದೋಸೆಗೆ, ಪಲ್ಯ ಮಾಡೋಕ್ಕಾಗಿಲ್ಲ ಅಂತ ಅಂದಾಗ ಇದನ್ನು ನಾವು ಹಾಕ್ಕೊಂಡು ಮೊಸರು ಜೊತೆ, ತುಪ್ಪದ ಜೊತೆ ಕೂಡ ಸೇವಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.